ಉಗ್ರ ನರಸಿಂಹ ಮತ್ತು ಬಡವಿಲಿಂಗ ನೋಡ್ಕೊಂಡು ನಾವು ನೆಕ್ಸ್ಟ್ ಬಂದಿದೆ ಕಮಲ ಮಾಲ್ ಕಡೆ. ಲೋಟಸ್ ಮಾಲ್ ಬೋರ್ಡ್ ನೋಡ್ಬೋದು ನೀವು. ಗಜಶಾಲೆ, ರಂಗದೇವಾಲಯ, ಕಮಲ ಮಾಲ್ ಈ ಕಡೆಗೆ ಹೋಗ್ಬೇಕು. ಟಿಕೆಟ್ ಕೌಂಟರ್. ಸೊ ಇಲ್ಲಿ ಒಳಗೆ ಹೋದರೆ ಇಷ್ಟು ಪ್ಲೇಸಸ್ ಇದೆ ಕವರ್ ಮಾಡೋಕ್ಕೆ. ನೀವು ಲೋಟಸ್ ಮಾಲು, ವಿಜಯ ವಿಠಲ ಟೆಂಪಲ್ ಎಲ್ಲ ನೋಡೋಕ್ಕೆ ASI ವೆಬ್ಸೈಟಲ್ಲಿ ಟಿಕೆಟ್ ಬುಕ್ ಮಾಡಬೇಕು. ಇಲ್ಲ ಇಲ್ಲಿ ಬಂದ್ರೂ ನಿಮಗೆ ಟಿಕೆಟ್ ಸಿಗುತ್ತೆ. ಸೊ ನಾವೀಗ ಅದಕ್ಕೆ ಟಿಕೆಟ್ ಕೌಂಟರ್ ಒಳಗೆ ಹೋಗ್ತಾ ಇದ್ದೀವಿ ಟಿಕೆಟ್ ತಗೋಣ ಅಂತ. ನಾನು ಹೇಳೋದೇನೆಂದರೆ ವಿಜಯ ವಿಠಲ ಟೆಂಪಲ್, ಲೋಟಸ್ ಮಾಲ್ ನೀವು ಒಂದೇ ದಿನ ಕವರ್ ಮಾಡಿ. ಆವಾಗ ನೀವು ಒಂದೇ ಟಿಕೆಟ್ ತಗೊಂಡ್ರೆ ಸಾಕು. 3 ಪ್ಲೇಸಲ್ಲೇನೋ ನೀವು ಟಿಕೆಟ್ ಬೇಕಾಗುತ್ತೆ. ಒಂದೇ ಟಿಕೆಟ್ನೇ ಒಂದು ದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ವ್ಯಾಲಿಡ್ ಇರುತ್ತೆ. ಸೊ ನೀವು ಬೆಳಗ್ಗೆ ಒಂದೇ ದಿನ ಪ್ಲ್ಯಾನ್ ಮಾಡ್ಕೊಂಡ್ರೆ ಒಂದೇ ಟಿಕೆಟಲ್ಲಿ 2 ದಿನ ಕವರ್ ಮಾಡ್ಬೋದು. ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಕೌಂಟ್ರಲ್ಲಾದರೂ ತಗೋಬೋದು. ಇಲ್ಲಾಂದರೆ ಬೆಳಗ್ಗೆ ಬಂದರೆ ರಶ್ ಇರುತ್ತೆ ನಿಮ್ಗೆ. ಆ್ಯಕ್ಚುಲಿ ನಾವು ಮಧ್ಯಾಹ್ನ 2:30ಗೆ ಬಂದಿದ್ದೀವಿ. ಈ ಟೈಮಲ್ಲಿ ಯಾರೂ ಟಿಕೆಟ್ ತಗೊಳೋರಿಲ್ಲ. ಸೊ ಹಂಗಾಗಿ ಇಲ್ಲೇ ಬಂದು ಟಿಕೆಟ್ ತಗೊಂಡ್ವಿ. ನಿಮಗೆ ASI ವೆಬ್ಸೈಟಲ್ಲೂ ಟಿಕೆಟ್ ತಗೋಬೋದು. ನೋಡಿ ಹಾರ್ತೈತಲ್ಲ ಗಾಳಿ ಕಿರಣು ಇಟ್ಕೊಳ್ಳಲು ಟಿಕೆಟ್ ಇದ್ದಾವೆ. ಸೊ ಈ ಟಿಕೆಟ್ ನಿಮಗೆ ವಿಜಯ ವಿಠಲಾಗೂ ಬರುತ್ತೆ. ಬಟ್ ಸೇಮ್ ಡೇ ಹೋದರೆ ಒಂದೇ ಟಿಕೆಟಲ್ಲೇ ಎಲ್ಲ ಕವರ್ ಮಾಡ್ಬೋದು. ನೀವು ಬೇರೆ ಬೇರೆ ದಿನ ನೋಡ್ತೀರಾ ಅಂದರೆ ಸಪ್ರೇಟ್ ಮತ್ತೆ ಟಿಕೆಟ್ ತಗೋಬೇಕಾಗುತ್ತೆ. ಯಾವುದ್ಯಾವ್ದೀಗ ಲೋಟಸ್ ಮಹಲ್, ಎಲಿಫೆಂಟ್ಸ್ ಟೆಂಪಲ್ ಮತ್ತು ಪಿನ್ಬತ್ತಲ್ಲಿ ಇನ್ನೊಂದು ರಂಗ ದೇವಾಲಯ ಅಂತಲ್ಲಿ ಬರ್ತಿರಲ್ಲ, ರಂಗನಾಥ ಟೆಂಪಲ್ ಅಂತೆ. ಸೊ ಒಳಗೆ ಹೋಗೋಣ ಈಗ. ಇದು ರಾಯಲ್ ಎನ್ಕ್ಲೋಜರ್ ಅಂತಃಪುರ ಆವರಣ ಅಂತ ನೋಡಿ. ಸೊ ಇದೇನಿದೆಯಲ್ಲ ಇದು ಅರಮನೆ ಆ್ಯಕ್ಚುಲಿ. ಇದು ಮತ್ತು ಈ ಕಡೆ ಇರೋದು ಎರಡೂ ಅರಮನೆ. ಒಂದು ತಿರುಮಲ ದೇವಿದು, ಒಂದು ಚಿನ್ನದೇವಿದು. ಇಬ್ಬರು ರಾಣಿಯರು ಏನಿದ್ರಲ್ಲ ಕೃಷ್ಣದೇವರ ಎಂದು, ಅವನ್ನ ರಾಣಿಯರಿಗೋಸ್ಕರ ಮಾಡಿದ್ದು. ಬಟ್ ಮೇಲೆಲ್ಲ ಈಗ ನಿಮಗೆ ಬರೀ ಬೇಸ್ಮೆಂಟ್ ಅಷ್ಟೇ ಉಳಿದಿದೆ. ಇದ್ರ ಮೇಲೆಲ್ಲ ಕಟ್ಗೆದು ಅರಮನೆ ಇತ್ತಂತೆ, ಶ್ರೀಗಂಧದ್ದು. ಅದೆಲ್ಲ ಸುಟ್ಟೋಗಿದೆ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ದೂರ ಎಲ್ಲ ಏನು ಕಾಣ್ತಾವಲ್ಲ ಅವು ವಾಚ್ ಟವರ್ಗಳು. ಅದು ಒಂದು ವಾಚ್ ಟವರು. ಈ ವಾಚ್ ಟವರ್ ಸ್ಕ್ವೇರ್ ಟೈಪಲ್ಲಿದೆ. ಇನ್ನೂ 2 ವಾಚ್ ಟವರ್ಗಳಿದ್ದಾವೆ, ತೋರಿಸ್ತೀನಿ. ಸೊ ಇದೇ ಲೋಟಸ್ ಮಾಲ್ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು. ಸೊ ಅದು ಲೋಟಸ್ ಮಾಲ್ ಏನಿದೆಯಲ್ಲ ಇದರಲ್ಲಿ ನಿಮಗೆ ಈ ವಾಲಲ್ಲೆಲ್ಲ ಮಣ್ಣಿನ ಪೈಪ್ಗಳೆಲ್ಲ ಇದೆ ಅಂತೆ. ಸೊ ಆ ಕಡೆ ಎದುರುಗಡೆ ಒಂದು ಬಾವಿ ಇದೆ, ಅಲ್ಲಿ ಆ ಕಡೆ ಅಪೋಸಿಟ್ ಸೈಡಲ್ಲಿ. ಸೊ ಅಲ್ಲಿಂದ ನೀರು ಪಂಪ್ ಮಾಡ್ತಾಯಿದ್ರಂತೆ. ಸೊ ಗಾಳಿ ಬೀಸಿದಾಗ ಆ ಪೈಪಿಂದ ನೀರು ಬಂದಾಗ ನ್ಯಾಚುರಲ್ AC ಥರ ಅದು ನಿಮಗೆ ಕೂಲಿಂಗ್ ಎಫೆಕ್ಟ್ ಆಗ್ತಾಯಿತ್ತು ಅಂತ ಹೇಳ್ತಾರೆ. ಇಲ್ಲೆಲ್ಲ ರಾಜ ಅವರೆಲ್ಲ ಸಮರ್ ಟೈಮಲ್ಲಿ ಬರ್ತಾಯಿದ್ರಂತೆ, ರಾಜ ರಾಣಿ ಎಲ್ಲ. ಸೊ ಇದು 2 ಫ್ಲೋರ್ ಇದೆ. ನೀವು ಇಲ್ಲಿಂದ ಮೇಲೆ ಹೋಗ್ಬೋದು. ನೋಡಿ ಇಲ್ಲಿ ಸ್ಟೆಪ್ಸ್ ಇದೆ, ಬಟ್ ಈಗ ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಮೇಲೆ ಹೋದಲ್ಲೆಲ್ಲ ನೋಡಿ ಈ ಥರ ಕೆತ್ತನೆ ಎಲ್ಲ ಮಾಡಿರೋದು, ಅದಕ್ಕೆ. ಅದ್ರ ಕಾಣ್ತಾವಲ್ಲ ಅಲ್ಲಿ ವೆಂಟೆಲ್ಲ ಕಾಣ್ತಾವೆ ನೋಡಿ ವೀಡಿಯೋ. ಇಲ್ಲ ಮೇಲೆಲ್ಲ ಹತ್ತಂಗಿಲ್ಲ ಅವ್ರಿಗೆ, ಅದಕ್ಕೆ ವಿಜಿಲ್ ಹೊಡಿತಾ ಇರೋದು. ಸೊ ನೀವು ಮೇಲೆಲ್ಲ ಹತ್ತಬೇಡಿ, ಇಲ್ಲಿ ಬಂದಲ್ಲೆಲ್ಲ ಅಂತ ಸಾಹಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ದೂರದಿಂದ ನೋಡಿ ಖುಷಿ ಪಡ್ಬೇಕಷ್ಟೇ. ಅದೇ ಮೊದಲು ಬಿಡ್ತಿದ್ರಂತಲೇ ಇಲ್ಲಿ ಸ್ಟೆಪ್ಸಿಂದ. ಇಲ್ಲೆಲ್ಲ ಬರೆಯೋದು, ಗಾಡಿ ಮೇಲೆ ಬರೆಯೋದು ಇದೆಲ್ಲ ಮಾಡಿದ್ದಕ್ಕೆ. ಸೊ ಅದೇ ಬಾವಿ, ಅಲ್ಲಿರೋದು ಬಾವಿ. ಈ ಲೋಟಸ್ ಮಾಲ್ ಪಕ್ಕದಲ್ಲೊಂದು ಕಾವಲು ಗೋಪುರ ಇದೆ, ವಾಚ್ ಟವರ್ ಇದೆ. ಅಲ್ಲೆಲ್ಲ ಸೈನಿಕರೆಲ್ಲ ನಿಲ್ತಾ ಇದ್ರಂತ ಮೇಲೆ. ನೀವು ಇದು ಆಕ್ಟಾಗನಲ್ ಶೇಪಲ್ಲಿದೆ. ನಾನು ಮೊದಲು ತೋರಿಸಿದ್ನಲ್ಲ ಅದು ಸ್ಕ್ವೇರ್ ಶೇಪಲ್ಲಿತ್ತು. ಇನ್ನೊಂದಿದೆ ಟ್ರಯಾಂಗಲ್ ಶೇಪ್ದೊಂದಿದೆ ವಾಚ್ ಟವರ್, ಅದನ್ನು ತೋರಿಸ್ತೀನಿ. ಮುಂದೆ ಇದೆ ಕಾರ್ನರ್ ಈ ವಾಚ್ ಟವರ್. ಇವೆಲ್ಲ ಅಲ್ಲೊಂದು ಐತೆ, ಅದು ಸ್ಕ್ವೇರ್.
ಇದು ಅಕ್ಟಾಗನಲ್ಲ, ಇನ್ನೊಂದು ಟ್ರಯಾಂಗಲ್ ಐತೆ. ಹಾಂ, ಕ್ವೀನ್ಸ್ ಬಾತ್ ಹತ್ರ ವಾಚ್ ಟವರ್ ಹಾಕಿಲ್ಲ ಅಂತಾನ, ಅಲ್ಲೇನು ಕಾವಲು ಬೇಕಾಗಿರಲಿಲ್ಲ ಅಂತ. ಸೊ ಇಲ್ಲೆಲ್ಲ ಮೇಲೆಲ್ಲ ಹತ್ತಂಗಿಲ್ಲ, ಸೊ ದೂರದಿಂದನೇ ಫೋಟೋ ತೆಗ್ಬೇಕಷ್ಟೇ ನೀವು. ಇದು ಅಕ್ಟಾಗನಲ್ಲಿ ಕಾವಲು ಗೋಪುರ ಇದೆಯಲ್ಲ, ಅದರ ಆಪೋಸಿಟ್ ಸೈಡಲ್ಲೇ ಇನ್ನೊಂದು ಕಾವಲು ಗೋಪುರ ಇದೆ. ಮತ್ತು ಇದು ಮೇಲಿಂದೆಲ್ಲ ಬಿದ್ದೋಗಿದೆ ನೋಡಿ, ಎಲ್ಲ ಹಾಳಾಗೋಗಿದೆ ಇದು. ಸೊ ಇಲ್ಲಿಂದ ಹಿಂಗೆ ಮುಂದೆ ಹೋದರೆ ನಿಮಗೆ ಗಜಶಾಲೆ ಸಿಗುತ್ತೆ, ಅನಿಮಲ್ ಸ್ಟೇಬಲ್. ಕಾವಲು ಗೋಪುರದ ಬಗ್ಗೆ ಯಾವುದು ಇಂಡೋ ಇಸ್ಲಾಮಿಕ್ ಇದನ್ನ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಸ್ಟೈಲ್ ಅದ ವಾಸ್ತುಶೈಲಿ 3 ಕಾವಲು ಗೋಪುರ. ಗಜಶಾಲೆ ಬಗ್ಗೆ ಇದೆ. ಇದೇನು ಹಾಕಿನಿ? ಓ ಇದು ಇವ್ರು ಯಾರಿಗೆ ಹೇಳಿದೆ? ಬ್ಲೈಂಡ್ ಅವ್ರದ್ದು ಏನಿದೆ ಅದೇನೋ ಏನಿಂದ ಸ್ಟಾರ್ಟ್ ಆಕತ್ತಲ್ಲ. ಹಾಂ, ಬ್ರೈಲ್ ಲಿಪಿ ಅಲ್ಲ ಇವು, ಇದು ಎಲ್ಲ ಬ್ರೈಲ್ ಲಿಪಿ ನೋಡಿ. ಅದೆಲ್ಲ ಮಾಡ್ಯಾರ. ಇಲ್ಲೂ ಅದೇ ವಾಚ್ ಟವರ್ದು ಡೀಟೇಲ್ಸ್ ಹಾಕ್ಯಾರ ಅಷ್ಟೆ. ಸೊ ಇದೇ ಗಜಶಾಲೆ. ಇಲ್ಲಿ 11 ರೂಮ್ ಇದಾವೆ ಅಷ್ಟೇ. ಅಂದರೆ ಇದು 11 ಆನೆಗಳಿಗೆ ಮಾತ್ರ. ಎಲ್ಲ ಆನೆಗಳಿಗೂ ಇಲ್ಲಿ ಬಿಡ್ತಾ ಇರಲಿಲ್ಲ. ರಾಜರು ವೈಯಕ್ತಿಕವಾಗಿ ಯೂಸ್ ಮಾಡ್ತಾ ಇದ್ದಿದ್ದ ಆನೆ ಮತ್ತು ದಸರಾದಲ್ಲಿ ಏನು ಭಾಗವಹಿಸ್ತಿದ್ವಲ್ಲ ಆ ಆನೆಗಳಿಗೆ ಮಾತ್ರ ಈ ಗಜಶಾಲೆಯಲ್ಲಿ ಕಟ್ಟಾಗ್ತಾ ಇದ್ದಿದ್ದು. ಸೊ ಇಲ್ಲೇನಿದೆಯಲ್ಲ ಅದು ಕುದುರೆದು ಅಲ್ಲಿ. ಆಮೇಲೆ ಅದ್ರ ಹಿಂದೆ ನಿಮಗೆ ಆನೆ ಮಾವುತರು ಮತ್ತು ಸೈನಿಕರಿಗೆಲ್ಲ ಉಳ್ಕೊಳ್ಳೋಕ್ಕೆ ಜಾಗ ಇದೆ. ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಗಜಶಾಲೆ ಏನಿದೆಯಲ್ಲ, ಸೊ ಈಗ ಇಲ್ಲಿ ನಿಮಗೇನು ಕುದುರೆ ಜಾಗ ಇದೆಯಲ್ಲ ಅಲ್ಲೆಲ್ಲ ಮಾನ್ಯುಮೆಂಟ್ಗಳನ್ನ ಇಟ್ಟಿದ್ದಾರೆ, ಡ್ಯಾಮೇಜ್ ಆಗಿರೋದು. ಸೊ ಈಗ ಅದು ಒಂಥರ ಮ್ಯೂಸಿಯಂ ಥರ ಆಗಿದೆ. ಸೊ ಇಲ್ಲೇನಿದೆಯಲ್ಲ ಇದು ಮಿಡಲ್ ಒನ್. ಇದು ಅದ್ರ ಮೇಲೆ ಗೋಪುರ ಇತ್ತು, ಬಟ್ ಗೋಪುರ ಈಗ ಬಿದ್ದೋಗಿದೆ. ನಿಮಗೆ ಇದು ಗಜಶಾಲೆ ಪ್ರತಿಯೊಂದು ರೂಮಲ್ಲೂ ನಿಮಗೆ ರೂಫಲ್ಲಿ ಬೇರೆ ಬೇರೆ ಡಿಸೈನ್ ಇದ್ದಾವೆ, ಅದನ್ನು ತೋರಿಸ್ತೀನಿ. ಬೇರೆ ಬೇರೆ ರೂಮಲ್ಲಿ ಬೇರೆ ಬೇರೆ ಥರ ನಿಮಗೆ ರೂಫ್ ಡಿಸೈನ್ಗಳಿದ್ದಾವೆ. ಅಲ್ಲಿ ಸರ್ಕಲ್ ಇತ್ತು, ಇಲ್ಲಿ ಅಕ್ಟಾಗನಲ್ ಶೇಪಲ್ಲಿದೆ. ನೋಡಿ, ಇದು ಡೋಮು ವಿತ್ ಡಿಸೈನ್ ಇದೆ. ನೋಡಿ, ಇಲ್ಲೂ ಬೇರೆ ಡಿಸೈನ್ ಇದೆ ನಿಮಗೆ. ಇಲ್ಲಿ ನಿಮಗೆ ಫ್ಲ್ಯಾಟ್ ರೂಫ್ ಕಾಣುತ್ತೆ, ಯಾಕಂದರೆ ಇದ್ರ ಮೇಲೇ ಗೋಪುರ ಇದೆಯಲ್ಲ, ಅದಕ್ಕೆ ಇದು ಫ್ಲ್ಯಾಟ್ ರೂಫ್ ಇದೆ ನೋಡಿ. ಸೈಡ್ ಬಿಡಿಸು. ಸೊ ಇದೇನಿದೆಯಲ್ಲ, ಇಲ್ಲಿ ಗಾರ್ಡ್ ಹೌಸ್ ಇದೆ. ಅದ್ರ ಮುಂದೆನೂ ಒಂದು ನೋಡಿ ಆನೆ ಮೂರ್ತಿ ಇತ್ತು, ಬಟ್ ಅದನ್ನೂ ಡ್ಯಾಮೇಜ್ ಮಾಡಿದ್ದಾರೆ. ಸೊಂಡ್ಲೆ ಇಲ್ಲ, ಅದ್ರಲ್ಲಿ ಸೊಂಡ್ಲು ಕಟ್ ಮಾಡಿದ್ದಾರೆ ಥರ ಇದೆ. ಇಲ್ಲಿ ಬಸವಣ್ಣ ಇದ್ದಾವೆ, ಅದನ್ನು ಅಷ್ಟೇ, ಅದನ್ನು ಡ್ಯಾಮೇಜ್ ಆಗಿದ್ದಾವೆ. ಸೊ ಇದೆಲ್ಲ ಏನಿದೆಯಲ್ಲ, ಫಸ್ಟು ಆವಾಗೆಲ್ಲ
ಕುದುರೆಗೆ ಅಂತ ಮಾಡಿದ ಜಾಗ. ಬಟ್ ಈಗ ನಿಮಗೆಲ್ಲ ಕೆಲವೊಂದು ಸ್ಟ್ಯಾಚುಗಳನ್ನ ಇಟ್ಬಿಟ್ಟು ಮ್ಯೂಸಿಯಂ ಮಾಡಿದ್ದಾರೆ. ಇಲ್ಲಿ ಗಾರ್ಡ್ ಹೌಸ್ ಅಂತ ಹಾಕಿದ್ದಾರೆ. ಆ ಕಡೆನೂ ಇದೆ. ಎಲ್ಲ ಹನುಮಪ್ಪನವು ಭಾಳ ತಂದಿಟ್ಟಾರನ ನೋಡಿ. ಇದೆಲ್ಲ ಮ್ಯೂಸಿಯಂ ಥರ ಮಾಡಿದ್ದಾರೆ ಈಗ. ಇವೆಲ್ಲ ಗಾರ್ಡ್ ಹೌಸ್ಗಳು ಇಲ್ಲಿದ್ದಿದ್ದು. ಲೋಟಸ್ ಮಹಲ್ ಮತ್ತೆ ಗಜಶಾಲೆ ನೋಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ರಂಗ ದೇವಾಲಯ ಇದೆ. ಒಂದು ಜೈನ್ ಟೆಂಪಲ್ ಮತ್ತೆ ಶೃಂಗಾರದ ಹೆಬ್ಬಾಗಿಲು ಅಂತ ಇತ್ತು ಹಿಂದೆ, ಅಲ್ಲೇನು ಹೋಗಿಲ್ಲ. ಸೊ ಇದು ನೋಡಿ ರಂಗ ದೇವಾಲಯ, ಮಾಧವ ದೇವಾಲಯ ಇದೆ. ಇಲ್ಲೂ ಏನು ಗರ್ಭಗುಡಿ ಅಥವಾ ಏನಿಲ್ಲಲ್ಲ. ನಾವೀಗ ಬಂದಿರೋದು ಹಜಾರ ರಾಮಚಂದ್ರ ದೇವಾಲಯ. ನೀವು ನೋಡ್ಬೋದು ಬೋರ್ಡ್ ಇದೆ ದೇವಸ್ಥಾನ. ಸೊ ಇಲ್ಲಿ ಬ್ರೈಲ್ ಲಿಪಿಯಲ್ಲಿ ನಿಮ್ಗೆ ಡೀಟೇಲ್ಸ್ ಹಾಕಿದ್ದಾರೆ. ಅಂದರೆ ಇದು ಯಾರಿಗೆ ಕಣ್ಣು ಕಾಣಲ್ಲ ಅಲ್ವಾ ಅವ್ರಿಗದು. ಸೊ ನಿಮಗೆಲ್ಲ ಇಲ್ಲಿ ಡೀಟೇಲ್ಸ್ ಹಾಕಿದ್ದಾರೆ ನೋಡಿ. ಇವೆಲ್ಲ ಹೊಸವೇ, ಈಗ ಮಾಡಿರೋದಿದೆಲ್ಲ. ನೋಡಿ ಇಲ್ಲಿ ಏಕಶಿಲಾ ಬಾಗಿಲು ಇದೆ. ಮಹಾನವಮಿ ದಿಬ್ಬಕ್ಕೆ ಹೋಗ್ತಿರಲ್ಲ ಅದ್ರ ಎಂಟ್ರೆನ್ಸ್ ಅಲ್ಲಿ ಇದೆ. ಇದು ಅವಾಗ ಯೂಸ್ ಮಾಡ್ತಾ ಇದ್ದಿದ್ದು ಕಲ್ಲಿನ ಬಾಗಿಲು. ಇದರಲ್ಲಿ ನಿಮಗೆ ಲಾಕಿಂಗ್ ಸಿಸ್ಟಮ್ ಕೂಡ ಇದೆ ನೋಡಿ. ಕಟ್ಟಿಗೆ ಮನೆಗಳಲ್ಲಿ, ಹಳೆ ಮನೆಗಳಲ್ಲಿ ಹೆಂಗೆ ಲಾಕಿಂಗ್ ಸಿಸ್ಟಮ್ ಇರ್ತಿತ್ತಲ್ಲ ಆ ಥರ ಇಲ್ಲಿ ನಿಮಗೆ ಲಾಕಿಂಗ್ ಕೂಡ ಇದೆ. ಸೊ ಇದೆಲ್ಲ ನಿಮಗೆ ಹಿಂಜಿಗೆ ಏನು ಕೊಡ್ತಾರಲ್ಲ, ಹಿಂಜಿಗೆ ಅದು ಡೋರಲ್ಲಿ ಟಾಪ್ ಮತ್ತು ಬಾಟಮಲ್ಲಿ. ಇದೇನು ನೋಡ್ತಾ ಇದ್ರಲ್ಲ, ಇದೇ ಮಹಾನವಮಿ ದಿಬ್ಬ. ಸೊ ಇದ್ರ ಮೇಲೆ ಹೋಗಕ್ಕೆ ಬಿಡಲ್ಲ, ಈಗ ಮೊದಲೆಲ್ಲ ಬಿಡ್ತಾ ಇದ್ರು. ಸೊ ಈಗ ನೀವೇನು ನೋಡ್ತಾ ಇದ್ರಲ್ಲ ಬರೀ ಬೇಸ್ಮೆಂಟ್ ಅಷ್ಟೇ ಉಳಿದಿದೆ. ಅವಾಗ ಇಲ್ಲೆಲ್ಲ ಸ್ಟೆಪ್ಸಿಂದ ಹತ್ಕೊಂಡು ಹೋಗ್ಬೋದಿತ್ತು ಮೇಲೆ, ಬಟ್ ಈಗ ಬಿಡ್ತಾ ಇಲ್ಲ. ಈ ದಿಬ್ಬದ ಮೇಲೆ ಶ್ರೀಗಂಧದ ಮರದ ಕಟ್ಟಿಗೆಯಿಂದ ಮಾಡಿದ್ದು ಮಂಟಪ ಎಲ್ಲ ಇದ್ವಂತೆ, ಅದೆಲ್ಲ ಸುಟ್ಟೋಗಿದೆ ಅಂತ ಹೇಳ್ತಾರೆ. ಸೊ ಏನೋ ರಿಸ್ಟೋರೇಷನ್ ವರ್ಕ್ ಮಾಡ್ತಾ ಇದಾರೆ ಅನ್ಸುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹಾಕಿದ್ದಾರೆ, ಅದಕ್ಕೆ ಮೇಲೆ ಬಿಡ್ತಾ ಇಲ್ಲ. ಇಲ್ಲಾಂದ್ರೆ ನೀವು ಇಲ್ಲಿಂದ ಮೇಲೆ ಹತ್ತಿ ಹೋಗ್ಬೋದು, ದೊಡ್ಡದು ಚೆನ್ನಾಗಿದೆ. ಅದು ಬಿಟ್ಟರೆ ಒಂದು ಈ ಕಡೆ ಹೋದರೆ ನಿಮಗೆ ಪುಷ್ಕರಣಿ ಇದೆ. ಸೊ ಪುಷ್ಕರಣಿ ಒಂದು ನೋಡೋಣ. ಇಲ್ಲೂ ಒಂದು ಕಲ್ಯಾಣಿ ಇದೆ ನೋಡಿ.
ಈ ಮಹಾನವಮಿ ದಿಬ್ಬದ ಮುಂದೆ ಏನಿದು ಅವಶೇಷಗಳು ಕಾಣುತ್ತಲ್ಲ ಬಿಲ್ಡಿಂಗ್ದು, ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ಗಳಂತೆ, ಅವಾಗಿನ ಆಡಳಿತ ಕಚೇರಿಗಳು ಅಂತ ಹೇಳ್ತಾರೆ. ತುಂಬಾನೇ ಇದಾವೆ ಇಲ್ಲಿ, ಈ ಥರ ಎಲ್ಲ ಬಿದ್ದೋಗಿದ್ದಾವೆ. ಅದಲ್ಲದೆ 4 ಕಲ್ಯಾಣಿ ಇದಾವೆ ಇಲ್ಲಿ. ಒಂದು ರಾಜ ರಾಣಿ ಅವರಿಗೆಲ್ಲ ಪ್ರೈವೇಟ್ ಯೂಸ್ಗಿತ್ತಂತೆ. ಇನ್ನೊಂದು ಸಾರ್ವಜನಿಕರಿಗೆ ಅಂತ ಒಂದು ದೊಡ್ಡದು ಕಲ್ಯಾಣಿ ಇದೆ, ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ತರ. ಅವಾಗ್ಲೇನೆ ಎಲ್ಲಾನು ಬರೀ ರಾಜ ರಾಣಿ ಅವ್ರಿಗೆ ಮಾಡ್ಕೊಂತಾರೆ ಅಂತ ಏನಿಲ್ಲ. ಸೊ ಅಲ್ಲಿ ಒಂದಿದೆ, ಎಲ್ಲಿದೆ ಅಂತ ತೋರಿಸ್ತೀನಿ. ಸೊ ಈಗ ಇನ್ನೊಂದು ಪುಷ್ಕರಣಿ ಇದೆ. ಸೊ ಅಲ್ಲಿ ಫಸ್ಟ್. ಸೊ ಅದಕ್ಕೆಲ್ಲಾ ಕಡೆ ನೀರ್ ನೋಡಿ, ಇಲ್ಲೇನು ನಿಮ್ಗೆ ಅಕ್ವಿಡಕ್ಟ್ ಕಾಣುತ್ತಲ್ಲ, ಅಂದ್ರೆ ಕಾಲುವೆ ಕಾಣುತ್ತಲ್ಲ ಹೈಟ್ ಅಲ್ಲಿ, ಸೊ ಅಲ್ಲಿಂದಾನೇ ನೀರ್ ಬರ್ತಾ ಇದ್ದಿದ್ದು. ಸೊ ಇದನ್ನು ಅಷ್ಟೇ, ಇವೆಲ್ಲ ಇದಾವಲ್ಲ ಗ್ರಾವಿಟಿ ಫ್ಲೋ ಥ್ರೂನೇ ನೀರ್ ಬರೋ ತರ ಆವಾಗೆಲ್ಲ ಪ್ಲಾನ್ ಮಾಡಿದ್ರಂತೆ. ಎಲ್ಲೂ ನಿಮಗೆ ಪಂಪ್ ಮಾಡೋ ವ್ಯವಸ್ಥೆ ಇರಲಿಲ್ಲ. ಸೊ ನೋಡಿ ಇಲ್ಲೆಲ್ಲ ಇವೇನು ಕಾಣ್ತಾವಲ್ಲ, ಇದು ಚಿಕ್ಕ ಚಿಕ್ಕ ಕಾಲುವೆಗಳು, ಇದರಲ್ಲೆಲ್ಲ ನೀರು ಬರ್ತಾ ಇತ್ತಂತ ಅವಾಗ. ಅಂದ್ರೆ ತುಂಗಭದ್ರಾ ನದಿಯಿಂದನೇ ಎಲ್ಲ ಕಡೆನೂ ನೀರಿನ ಕನೆಕ್ಟಿವಿಟಿ ಇತ್ತು, ಇಡೀ ಸಿಟಿಗೆನೆ, ಎಲ್ಲ ದೇವಸ್ಥಾನಗಳಿಗಾಯ್ತು. ನೋಡಿ ಇವೆಲ್ಲ ಇದಾವಲ್ಲ, ಇವೆಲ್ಲ ಅವಾಗ ನೀರಿಗೆ ಅಂತಾನೆ ಮಾಡ್ಕೊಂಡಿರೋವು ಇವು. ನೋಡಿ ಇದು ಪುಷ್ಕರಣಿ ಇದೆ. ಇದಕ್ಕೂ ಅಷ್ಟೇ, ನಿಮ್ಗಿಲ್ಲಿ ಕಾಣುತ್ತಲ್ಲ ಕಾಲುವೆ, ಅದರಿಂದನೇ ನೀರು ಬರ್ತಾ ಇದ್ದಿದ್ದು ಇದಕ್ಕೆ ಪುಷ್ಕರಣಿಗೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇದರಲ್ಲೆಲ್ಲ ಡಿಸೈನ್ ಎಲ್ಲ ಮಾಡಿ. ನಾನು ಹೇಳಿದ್ನಲ್ಲ ಪಬ್ಲಿಕ್ಕಿಗೆ ಅಂತ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ, ಇದೆ ನೋಡಿ, ಸಾರ್ವಜನಿಕ ಈಜುಕೊಳ ಮೇಲಿದೆ, ಅದ್ರ ಡೀಟೇಲ್ಸ್ ಇದೆ. ಸೊ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋದ್ರೆ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ. ಸೊ ಅಲ್ಲೆಲ್ಲ ಏನಿತ್ತಲ್ಲ ಪುಷ್ಕರಣಿ, ಅದೆಲ್ಲದಕ್ಕಿಂತ ದೊಡ್ಡದಿದು. ಈ ತರ ಇದೆ ಸ್ವಿಮ್ಮಿಂಗ್ ಪೂಲ್ ಅಂತ ಇದೆ. ಇದು ಪಬ್ಲಿಕ್ಕಿಗೆ ಇದೆ. ಸೊ ಇಲ್ಲೇನೋ ಒಂದು ಮಂಟಪ ಕಾಣುತ್ತಲ್ಲ, ಅಲ್ಲಿ ಗಂಗಾದೇವಿ ಇತ್ತು ಅಂತ ಹೇಳ್ತಾರೆ ಮೊದಲು. ಇಲ್ಲಿಗೂ ನಿಮಗೆ ನದಿಯಿಂದಾನೇ ನೀರು ಬರ್ತಿತ್ತಂತೆ, ಎಲ್ಲೆಲ್ಲೋ ಕನೆಕ್ಷನ್ಗಳಿದಾವೆ. ಇಷ್ಟು ದೊಡ್ಡದಿದೆ ಸ್ವಿಮ್ಮಿಂಗ್ ಪೂಲ್ ಅವಾಗ್ಲೇನೆ, ಆ ಕಾಲದಲ್ಲಿ. ನಾವು ಅವಾಗ ಹೋಗಿದ್ದು ಒಂದು ಪುಷ್ಕರಣಿ ಇಲ್ಲಿದೆ, ಮಹಾನವಮಿ ದಿಬ್ಬ ಇಲ್ಲಿದೆ. ಇಲ್ಲಿ ಕಾಣೋದು ಮಹಾನವಮಿ ದಿಬ್ಬ. ಸೊ ಈ ಸ್ವಿಮ್ಮಿಂಗ್ ಪೂಲಲ್ಲಿ ನೀರು ಖಾಲಿ ಮಾಡಬೇಕು ಅಂದರೆ ನೋಡಿ, ಇಲ್ಲೇನು ಕಾಣುತ್ತಲ್ಲ ಡ್ರೈನೇಜ್, ಅಲ್ಲಿಂದ ನೀರು ಬಿಡ್ತಿದ್ರಂತೆ. ಆ ಕಡೆ ಮುಂದೆ ಅದು ಇದು ಡ್ರೈನೇಜ್ ಇದೆಯಲ್ಲ, ಇಲ್ಲಿಗೆ ನೀರು ಬಿಡ್ತಿದ್ರಂತೆ. ಅಲ್ಲಿ ಅರೇಂಜ್ಮೆಂಟ್ ಇದೆ, ಅದು ಓಪನ್ ಕ್ಲೋಸ್ ಮಾಡೋಕ್ಕೆ. ಸೊ ಅರೇಂಜ್ಮೆಂಟಿಂದ ಓಪನ್ ಮಾಡ್ತಿದ್ರಂತೆ. ಅದ್ರ ಆ ಕಡೆ ಡ್ರೈನ್ ಇದ್ದಾವೆ. ಸೊ ಅಲ್ಲಿಂದ ಹಂಗೆ ನೀರು ಅದು ಕಂಟಿನ್ಯೂ ಆಗಿ ಹೋಗೋದಂತೆ. ಜಾರತ್ತೆ ನೋಡಿ, ದೊಡ್ಡ ಕಲ್ಲಿನ ತೊಟ್ಟಿ ಮತ್ತು ಆನೆಬಾವಿ ಇಲ್ಲಿದೆ. ಅದು 12 ಮೀಟರ್ ಉದ್ದ ಇದೆ ಅಂತ ನೋಡಿ. 2000 ಲೀಟರ್ ಕೆಪಾಸಿಟಿ ಇದ್ರದ್ದು.
ಅದೇನಾ ಸಣ್ಣದೊಂದು ಕಲ್ಯಾಣಿ ಅಷ್ಟೇನದ? ಕಲ್ಯಾಣಿ ಅಂತೂ ತುಂಬಾ ಜಾಗದಲ್ಲಿ ಸಿಗುತ್ತೆ ನಿಮಗೆ. ಸುಮಾರು ಕಲ್ಯಾಣಿಗಳಿದಾವೆ ಇಲ್ಲೆಲ್ಲ. ಎಲ್ಲ ದೇವಸ್ಥಾನ ಹತ್ರನೂ ಎದುರುಗಡೆ ಒಂದೊಂದು ಕಲ್ಯಾಣಿಗಳು ಇದ್ದೇ ಇರ್ತವೆ. ಏನು ಇಲ್ಲ ಈಗ. ಇದು ರಾಜ ಸಭಾಂಗಣ ನೀವೇನ್ ನೋಡ್ತಾ ಇದ್ರಲ್ಲ ಇದು. ಸೊ ಇಲ್ಲೆಲ್ಲ 100 ಪಿಲ್ಲರ್ ಇದ್ವಂತೆ, ಎಲ್ಲದು ಕಟ್ಟಿಗೆ ಪಿಲ್ಲರು. ಅದು ಸುಟ್ಟೋಗಿದಾವೆ ಅಂತ ಹೇಳ್ತಾರೆ ನೋಡಿ. ಈ ತರ ನಿಮಗೆ ಪಿಲ್ಲರ್ಗಳ ಲೊಕೇಶನ್ ಇದಾವೆ ಅಷ್ಟೇ, ಫೌಂಡೇಶನ್ಗಳು. ಸೊ ಇದು 2 ಫ್ಲೋರ್ ಇತ್ತು ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಸ್ಟೆಪ್ಸ್ ಇದಾವೆ ಅದಕ್ಕೆ ಹತ್ತಕ್ಕೆ. ರಾಜ ಇಲ್ಲೆಲ್ಲ ಪಬ್ಲಿಕ್ನೆಲ್ಲ ಮೀಟ್ ಮಾಡಕ್ಕಿದ್ರೆ ಇಲ್ಲಿ ಬರ್ತಾ ಇದ್ರು ಅಂತ ಹೇಳ್ತಾರೆ ನೋಡಿ. ಇದು ಸಾಸಿವೆ ಕಾಳು ಗಣಪ, ಕಡಲೆಕಾಳು ಗಣಪ, ಲೋಟಸ್ ಮಹಲ್ ಇದೆಲ್ಲ ನೋಡಿದಾಯ್ತು. ಸೊ ಇನ್ನೂ ಊಟ ಆಗಿಲ್ಲ, 4 ಗಂಟೆ ಆಗಿದೆ ಟೈಮ್. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿಂದ ನಾವೀಗ ನೆಕ್ಸ್ಟ್ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀವಿ ಸನ್ಸೆಟ್ ನೋಡೋಕ್ಕೆ ಅಂತ. ಸೊ ಅದನ್ನ ನೀವು ಮುಂದಿನ ವಿಡಿಯೋಲ್ಲಿ ನೋಡ್ತೀರಾ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.